ఈ ఒక్క నిమిషం నేను చెప్తా. వదిలేయండి సార్. ఇక్కడ మీరు ఎవరు చేసినారు అను? నేను కన్నడనే బರಲ್ಲ ಫಸ್ಟ್ ಆಫ್ ಆಲ್. एक कीजिए वो उसको भी दे दो. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನೋಡ್ತಾ ಇರುವಂಥದ್ದು ಬಂದ್ಬಿಟ್ಟು ದನಕ್ಕೆ ಫ್ರೂಟ್ಸ್ ಕೊಡಬೇಕಾದ್ರೆ ನಾನು ಇದನ್ನು ಜಾಗ ನೋಡಿದೆ. ಈ ಜಾಗದಲ್ಲಿ ತುಂಬ ಅಂದರೆ ತುಂಬ ಗಲೀಜು ಮಾಡಿಟ್ಟಿದ್ದಾರೆ. ನೋಡಿ ಹೇಗೆ ದನ ತಿಂತಾ ಇದೆ. ಪ್ಲಾಸ್ಟಿಕ್ ಸಹಿತ ಇಲ್ಲಿ ಹಸ್ತಿಟ್ಟಿದ್ದಾರೆ. ಜನಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಕಲ್ವಾ. ಸೊ ಪಾಪ ಅದನ್ನೇ ತಿನ್ಕೊಂಡು ಅದೇ ಹೊಟ್ಟೆ ಜೀರ್ಣ ಆಗದೇ ಏನಾದರೂ ತೊಂದರೆ ಆಗುತ್ತೆ ಅದಕ್ಕೆ. ಸೊ ಬಿ ಕೇರ್ಫುಲ್. ಈ ಥರ ಕೃತ್ಯಗಳನ್ನೆಲ್ಲ ಎಸಗಬೇಡಿ. ಪಾಪ ಇಲ್ಲಿ ಒಬ್ಬರು ಮೇಡಮ್ ಬಂದುಬಿಟ್ಟು ಅವರಿಗೆ ಮ್ಯಾಂಗೋ ಬೇಕು ಅಂತ ಹೇಳ್ತಾರೆ. ಸೊ ನಾನು ಮ್ಯಾಂಗೋ ತೊಗೋಬೇಕು ಅಂತ ಹೊರಡ್ತೀನಿ. ಇವಾಗ ಏನಾಗುತ್ತೆ ನೀವೇ ನೋಡಿ. ಹೇಳ್ರಪ್ಪ ಹೇಳ್ರು. ఏమని అంకల్ ఇక్కడ వీడియో ఉంది. అవునా? చెప్పండి. ఎవరు చేసినారు? ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. లేదు, నేను అసలు రాలేదు. నేను ಅದಕ್ಕೆ దీన్ని ఇచ్చేయడానికి అందరికీ తొందరే. అవునవును, కరెక్ట్ కానీ నేను ఏడదికి రాలేదు. కన్నడదಲ್ಲೇ ಮಾತಾಡಿ. ఇది వచ్చారు ఇప్పుడు. దేనికంటే లేదు కొంచెం ವಿನಂಡಿ. ಕನ್ನಡ ರಾದಾ? ಅಣ್ಣ ಇದು ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ದನಕ್ಕೆ ಹಣ್ಣು ಕೊಡೋದು ಇದನ್ನೆಲ್ಲ ಮಾಡ್ತಾ ಇರ್ತೀನಿ. ಸರಿ, ನಾ ಈ ವಿಡಿಯೋ ಇದೆ ಇದರಲ್ಲಿ ಚಾಲೂನೇ ಇದೆ ನೋಡಿ, ಆಯ್ತಾ? ಇವಾಗ ಬಂದ್ಬಿಟ್ಟು ಹುಡ್ಕೊಂಡು ಬಂದೆ, ಎಲ್ಲ ಕಡೆ ಹುಡ್ಕೊಂಡು ಬಂದೆ. ಆಯ್ತು, ಯಾವ ಏರಿಯಾ ಆ ಏರಿಯಾನೇ ಹಾಕಬೇಕು. ಅಣ್ಣ ನೀನು ಕನ್ನಡನೇ ಬರಲ್ಲ ಫಸ್ಟ್ ಆಫ್ ಆಲ್. ನಾನು ಹಣ್ಣುಗಳು ಕೊಡಕ್ಕೆ ಬರ್ತಾ ಇದ್ದೀನಿ, ಕಸ ಎಸೆಯಕ್ಕೆ ಬರ್ತಾ ಇಲ್ಲ. ಸರ್ ನಿಮ್ಮ ಏರಿಯಲ್ಲಿ ಇಲ್ಲ ಸರ್ ಅನ್ನ ಹಸುನು, ನೀವೇ ನೋಡಿ ಸರ್. ಅಂಕಲ್ ಅಣ್ಣ ಸ್ವಲ್ಪ ಬನ್ನಿ ಇಲ್ಲಿ. ಅಣ್ಣ ಇವ್ರಿಗೆ ಅರ್ಥ ಮಾಡಿಸಿ. ಈ ఒక్క నిమిషం నేను చెప్తా. ಅವ್ರು ದನಕ್ಕೆ ಇನ್ನೇಲಕ್ಕೆ ಬಂದು ಹಣ್ಣು ಕೊಡ್ತಾ ಇದೆಯಾ ಕೇಳ್ತಾವ್ರೆ. ಮನೆ ಏರಿಯಾ ಇದು ಬ್ರೋ, ಸತ್ಯ ಎಲ್ಲ ಗಲೀಜು ಮಾಡ್ತಾ ಇದ್ವಿ. కస వేయడానికి రాలేదు నేను. సార్ మీరేం చేశారు? మీరు యాడ ఏలేదు నేను అసలు. ఇదిగా లేకపోతే ఇదిగా ఒక్క నిమిషం సార్, ఇక్కడ చూడండి. ఇదిగా ఈడే పెడతా. వదిలేయండి సార్. ఇక్కడ మీరు సుస్థి చేయకపోతే అలా చేస్తే ఎలా ఉంటుంది? ತೆಲುಗಲ್ಲಿ ಮಾತಾಡಿದ್ದೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರು ಹೇಳಿದ ಅರ್ಥ ಆಗ್ತಿರಲಿಲ್ಲ. ಸೊ ಯಾರೇ ಆಗಲಿ ಅದನ್ನೆಲ್ಲ ಎತ್ತಿಸಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರದ್ದೇನು ಪ್ರಾಬ್ಲಮ್ ಇದೆಯೋ ಅವ್ರು ಹೇಳ್ಕೊಂಡಿದ್ದಾರೆ, ಸರಿನಾ? ఏం తప్పు చేస్తే ఎలా సార్? లేదు ఇది తీసుకెళ్తా కానీ తినడానికి వదిలేయండి. ಸೊ ಇದರಲ್ಲಿ ತಪ್ಪು ಯಾರ್ದು ಅಂತ ಕಮೆಂಟ್ ಮಾಡಿ. ಸೊ ನಾನು ಕಸ ಎಸೆಯಕ್ಕೆ ಬಂದಿಲ್ಲ. ಅವ್ರ ಪಾಪ ಕಸ ಎತ್ತಿ ಅವರು ಬೇಸತ್ತು ಹೋಗಿರ್ತಾರೆ. ಸೊ ಹಾಗಿರಬೇಕಾದ್ರೆ ಇಲ್ಲಿ ಕಸ ಎಸ್ದವ್ರು ತಪ್ಪು. ಸೊ ಅವ್ರು ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಕಸ ಎಸಿಲಿ. ಅದಕ್ಕೆ ಅಂತ ಅಂದ್ಕೊಂಡು BBMP ಅವರು ಮಾರ್ನಿಂಗೇ ಗಾಡಿ ತೊಗೊಂಬರ್ತಾರೆ. ಸೊ ಅದರಲ್ಲಿ ಹಾಕಿ ಪರವಾಗಿಲ್ಲ, ಏನಾಗಲ್ಲ. ಒಂದು 2 ನಿಮಿಷ ಅಷ್ಟೇ ತೊಗೊಳ್ಳೋದು. ಸೊ ಆ ಒಕ್ಕಂಗೆ ಮಾವಿನ ಹಣ್ಣು ಬೇಕು ಅಂತ ಹೇಳಿದರು. ನಾನು ತೊಗೊಬಂದು ಕೊಡೋಕ್ಕಂತ ಹೋಗಿ ತೊಗೊಬಂದು ಕೊಟ್ಟಿದ್ದೀನಿ. ಕಷ್ಟಪಟ್ಟು ದುಡಿಯೋರಲ್ವ, ಹಿಂದೆ ಮುಂದೆ ನೋಡಬಾರ್ದು. ಸೊ ಏನಾದರೂ ಚಿಕ್ಕ ಪುಟ್ಟ ಹೆಲ್ಪ್ ಬೇಕು ಅಂತ ಅಂದರೆ ಇಂಥವ್ರಿಗೆ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ದುಡ್ಡಿದ್ದವರು ದುಡ್ಡು ಮಾಡ್ತಾರೆ, ದುಡ್ಡು ಇಲ್ದಿದ್ದವರು ದುಡ್ಡು ಮಾಡಬೇಕು ಅನ್ನೋ ಹಂಗರಲ್ಲೇ ಇರ್ತಾರೆ. ಸೊ ಅದು ನಮ್ಗೆ ಗೊತ್ತು, ನಾವು ಅದರಿಂದ ಎದ್ದು ಬಂದಿದ್ದೀವಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋ ಹೀಗೆ ಅಪ್ಡೇಟ್ ಬರ್ತಾನೆ ಹೋಗುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ, ಓಕೆನಾ? ಸೊ ಮರಿಬಿಡಿ ಅಂತ ಹೇಳ್ತಾ ನಾನು ಹೊರಡುವ ಸಮಯ.